ಸೌರವ್ಯೂಹವನ್ನು ಕುರಿತ ವಿಜ್ಞಾನ ವಿಸ್ಮಯದ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಕಳೆದ 2 ಸಂಚಿಕೆಗಳಲ್ಲಿ ನಾವು ಭೂಮಿಯ ಏಕೈಕ ಉಪಗ್ರಹವಾದ, ಅದರಲ್ಲೂ ನಿಸರ್ಗದತ್ತ ಉಪಗ್ರಹವಾದ ಚಂದ್ರನ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ಸೌರವ್ಯೂಹಕ್ಕೆ ಅಧಿಪತಿಯಾದ ಸೂರ್ಯನ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಬಹಳ ಸೋಜಿಗಮಯವಾದ ಅನೇಕ ವಿಷಯಗಳು ನಮಗೆ ಆ ನಡುವೆ ಸೂರ್ಯನನ್ನು ಅಭ್ಯಸಿಸುವಾಗ, ಸೂರ್ಯನ ಬಗ್ಗೆ ತಿಳ್ಕೊಳ್ಳುವಾಗ, ಚಂದ್ರನ ಬಗ್ಗೆ ತಿಳ್ಕೊಳ್ಳುವಾಗ ನಮಗೆ ಕಂಡುಬರುತ್ತೆ. ದಿನನಿತ್ಯ ಜೀವನದ ದೃಷ್ಟಿಯಿಂದ ಇದು ನಮಗೆ ಅರಿವಾಗಿರೋದೇ ಇಲ್ಲ. ಇವಾಗ ಈ ಒಂದು ಸಂಚಿಕೆಯಲ್ಲಿ ನಾವು ಇವತ್ತು ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಗ್ರಹಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮುಂಚೆ ಕಳೆದ ವಾರ ಇಲ್ಲಿ ನಾವು ಬೆಂಗಳೂರಿನಲ್ಲೇ ಒಂದು ಸಂಪೂರ್ಣ ಚಂದ್ರಗ್ರಹಣವನ್ನು ಕಣ್ಣು ತುಂಬಿಕೊಳ್ಳುವಂತಹ ಒಂದು ಅವಕಾಶ ಸಿಕ್ತು. ಭೂಮಿಯ ನೆರಳಿಗೆ ಚಂದ್ರ ಪ್ರವೇಶಿಸಿ, ದಟ್ಟವಾದ ನೆರಳಿಗೆ ಅಂಬರ ಅಂತ ಹೇಳ್ತೀವಲ್ಲ, ಅದಕ್ಕೆ ಪ್ರವೇಶಿಸಿ ರಕ್ತವರ್ಣದ ಚಂದ್ರನಾಗಿ ಕಾಣಿಸಿಕೊಳ್ಳುವಂತಹ ಒಂದು ದೃಶ್ಯ ಕೂಡ ನಮಗೆ ರಾತ್ರಿ ಹೊತ್ತಿನಲ್ಲಿ ಹುಣ್ಣಿಮೆಯ ದಿನ ಕಾಣಿಸ್ತು. ಇದು ಒಂದು ಭೂಮಿಗೆ ಸಂಬಂಧಿಸಿದಂತೆ ಸೌರವ್ಯೂಹದ ಒಂದು ಗ್ರಹವಾದ ಭೂಮಿಯ ಮೇಲಿಂದಲೇ ಇಂತಹ ಒಂದು ವಿದ್ಯಮಾನವನ್ನು ನಾವು ಕಾಣುವುದು ಸಾಧ್ಯ. ಯಾಕೆಂದರೆ ಸೂರ್ಯನಿಗಿಂತ ಚಂದ್ರ 400 ಪಟ್ಟು ಚಿಕ್ಕದಾಗಿದ್ದಾನೆ. ಆದರೆ ಭೂಮಿಗೆ ಹೋಲಿಸಿದಲ್ಲಿ ಸೂರ್ಯನಿಗಿಂತ ಚಂದ್ರ 400 ಪಟ್ಟು ಹತ್ತಿರದಲ್ಲಿದ್ದಾನೆ. ಹೀಗಾಗಿ ಈ ಸೂರ್ಯಗ್ರಹಣ ಅನ್ನೋದನ್ನು, ಸಂಪೂರ್ಣ ಸೂರ್ಯಗ್ರಹಣ ಅನ್ನೋದನ್ನು ನೋಡ್ಬೋದು. ಅದೇ ರೀತಿ ಭೂಮಿಯ ನೆರಳಿನಲ್ಲಿ ಚಂದ್ರ 1 ಗಂಟೆ 1.5 ಗಂಟೆಗಳ ಕಾಲ ಮರೆಯಾಗಿ, ಅಂದರೆ ಸಾಮಾನ್ಯವಾಗಿ ಕಾಣುವಂತಹ ಚಂದ್ರ ಕಾಣದೆ ರಕ್ತವರ್ಣದ ಚಂದ್ರ ಕಾಣುವುದು ಇಲ್ಲಿಂದ ಸಾಧ್ಯ. ಇದೇ ರೀತಿಯ ಗ್ರಹಣಗಳು ಕೆಲ ಮಟ್ಟಿಗೆ ಇತರ ಗ್ರಹಗಳಿಂದ ಕಾಣಿಸಿದರೂ ಈ ರೀತಿಯ ಮನೋಹರವಾದ ದೃಶ್ಯ ಇದೇ ಬಗೆಯದು ಖಂಡಿತ ಕಾಣೋದಿಲ್ಲ ಅಲ್ಲಿಂದ. ಯಾಕಂದರೆ ಈ ರೀತಿಯ ಸೂರ್ಯ ಹಾಗೂ ಚಂದ್ರರು ಇಷ್ಟು ಒಂದಕ್ಕೊಂದಂತೆ ಹೊಂದಿಕೊಂಡಂತೆ ತೌಲನಿಕವಾಗಿ ಯಾವುದೋ ಒಂದು ದೂರ ಹಾಗೂ ಯಾವುದೋ ಒಂದು ಗಾತ್ರ ಇದಕ್ಕೆ ಹೊಂದಿಕೊಂಡಿರಲ್ಲ ಬೇರೆ ಕಡೆ. ಇವಾಗ ಸೌರವ್ಯೂಹದ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಸಂಚಿಕೆಯಿಂದ. ಸೌರವ್ಯೂಹದಲ್ಲಿ ಸೂರ್ಯನನ್ನು 8 ದೊಡ್ಡ ಆಕಾಶಕಾಯಗಳು, ಗೋಲಾಕಾರದ ಆಕಾಶಕಾಯಗಳು ಸುತ್ತುತ್ತಾ ಇವೆ. ಇವುಗಳಿಗೆ ಗ್ರಹಗಳು ಅಂತ ಹೇಳ್ತಾರೆ. ಅಂದರೆ ಪ್ಲ್ಯಾನೆಟ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇವುಗಳನ್ನು ಮತ್ತಷ್ಟು ಚಿಕ್ಕದಾದ ಆಕಾಶಕಾಯಗಳು ಸುತ್ತುತ್ತಾ ಇವೆ. ಈ ಗ್ರಹಗಳನ್ನು, ಅವುಗಳನ್ನು ನಿಸರ್ಗದತ್ತವಾದ ಉಪಗ್ರಹಗಳು ಅಥವಾ ಸಾಮಾನ್ಯವಾಗಿ ಉಪಗ್ರಹಗಳು ಅಂತ ಹೇಳ್ತೀವಿ. ಸೌರವ್ಯೂಹದಲ್ಲಿ ಇವತ್ತು 8 ಗ್ರಹಗಳಿದೆ. ಅಂದರೆ ಇವತ್ತು ನಾವು ತಿಳ್ಕೊಂಡಿರುವಂತೆ 8 ದೊಡ್ಡ ಆಕಾಶಕಾಯಗಳು ಸೂರ್ಯನನ್ನು ಸುತ್ತುತ್ತಾ ಇವೆಯಲ್ಲ, ಇವುಗಳಿಗೆ ಗ್ರಹಗಳು ಅಂತ ಹೇಳ್ತಾರೆ. ಇದರಲ್ಲಿ ಮೊದಲನೆಯದು, ಸೂರ್ಯನಿಂದ ದೂರ ಬರ್ತಾ ಬಂದರೆ ಮೊದಲನೇದು ಮರ್ಕ್ಯುರಿ ಅಂದರೆ ಬುಧ ಗ್ರಹ, ಆನಂತರ ಶುಕ್ರ ಗ್ರಹ, ಇದಾದ ಮೇಲೆ ನಾವಿರುವಂತಹ ಭೂಮಿ 3ನೇದು, 4ನೇದು ಮಂಗಳ ಗ್ರಹ ಅಥವಾ ಮಾರ್ಸ್, 5ನೇದು ಜುಪಿಟರ್ ಅಥವಾ ಗುರು, 6ನೇದು ಸ್ಯಾಟ್ರನ್ ಅಥವಾ ಶನಿ, 7ನೇದು ಯುರೇನಸ್, 8ನೇದು ನೆಪ್ಚೂನ್. 2006ರವರೆಗೂ ಪ್ಲೂಟೋ ಅನ್ನುವಂತಹ ಒಂದು ಆಕಾಶಕಾಯ ಸೌರವ್ಯೂಹದ 9ನೆಯ ಗ್ರಹವಾಗಿ ಪರಿಗಣಿಸಲ್ಪಟ್ಟಿತ್ತು. ಆದರೆ ಇವತ್ತು ಅದು ಒಂದು ಕುಬ್ಜ ಗ್ರಹ ಅಂತ ಪರಿಗಣಿಸಲ್ಪಟ್ಟಿದೆ. ಹಾಗಾಗಿ ಸೌರವ್ಯೂಹದಲ್ಲಿಂದು ಕೇವಲ 8 ಗ್ರಹಗಳಿದೆ. ಯಾವುದು ಅಂತ ನಾನು ಹೇಳಿದೆ. ಇವಾಗ ಈ ಗ್ರಹಗಳು ಸೂರ್ಯನಿಂದ ಇರುವ ದೂರನ ನಾವು ಪರಿಗಣಿಸೋಣ. ಸೂರ್ಯನಿಗೆ ಅತಿ ಹತ್ತಿರವಿರುವ ಗ್ರಹವಾದ ಬುಧ ಅಂದರೆ ಮರ್ಕ್ಯುರಿ ಸೂರ್ಯನಿಂದ ಸುಮಾರು ಸರಾಸರಿ, ಅಂದರೆ ಆ್ಯಾವ್ರೇಜ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಸುಮಾರು 6 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿ ಸೌರವ್ಯೂಹದ 2ನೇ ಗ್ರಹವಾದ ವೀನಸ್ ಅಂದರೆ ಶುಕ್ರ ಸೂರ್ಯನಿಂದ ಸುಮಾರು 11 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ನಾವಿರುವ ಭೂಮಿ ಸೂರ್ಯನಿಂದ
ಇರುವ ಸರಾಸರಿ ದೂರ 15 ಕೋಟಿ ಕಿಲೋಮೀಟರ್ಗಳು. ಇದಾದ ಮೇಲೆ ಬರುವಂತಹ 4ನೆಯ ಗ್ರಹ ಮಂಗಳ ಗ್ರಹ ಅಥವಾ ಮಾರ್ಸ್, ಇದು ಸೂರ್ಯನಿಂದ ಸುಮಾರು 23 ಕೋಟಿ ಕಿಲೋಮೀಟರ್ ಸರಾಸರಿ ದೂರದಲ್ಲಿದೆ. ಅದಾದ ಮೇಲೆ ಬರುವಂತಹ ಜೂಪಿಟರ್ 5ನೇ ಗ್ರಹ ಗುರು, ಇದು ಸೂರ್ಯನಿಂದ ಇರುವ ಸರಾಸರಿ ದೂರ 78 ಕೋಟಿ ಕಿಲೋಮೀಟರ್ಗಳು. ಅಂದರೆ ಮಂಗಳ ಹಾಗೂ ಗುರು ಗ್ರಹಗಳ ನಡುವೆ ಒಂದು ಅಗಾಧವಾದ ಅಂತರ ನಮಗೆ ಕಂಡುಬರುತ್ತೆ. ಆ ನಡುವೆ ಪುಟ್ಟ ಪುಟ್ಟ ಆಕಾಶಕಾಯಗಳು, ಇವುಗಳು ಗ್ರಹಗಳ ಚೂರೇನೋ ಅಂತ ನಾವು ಭ್ರಮಿಸಬಹುದು. ಆದರೆ ಆ ರೀತಿಯವಲ್ಲ ಅಲ್ಲ, ಅವುಗಳು ಒಂದು ಪಟ್ಟಿಯಲ್ಲಿ ಸುತ್ತುತ್ತಾ ಇವೆ. ಇದಕ್ಕೆ ಕ್ಷುದ್ರ ಗ್ರಹಗಳ ಪಟ್ಟಿ ಅಂತ ಹೆಸರು. ಗುರುಗ್ರಹವನ್ನು ಇರುವ ದೂರನ ತಿಳ್ಕೊಂಡಾಯಿತು, ಸೂರ್ಯನಿಂದ 78 ಕೋಟಿ ಕಿಲೋಮೀಟರ್ ಅಂತ ಹೇಳಿದೆ. ಇದಾದ ಮೇಲೆ ಶನಿ ಗ್ರಹ, ಸೌರವ್ಯೂಹದ ಆಭರಣಪ್ರಾಯವಾದ ಶನಿ ಗ್ರಹ, ಇದು ಸೂರ್ಯನಿಂದ ಸುಮಾರು 145 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಗುರುಗ್ರಹ ಎಷ್ಟು ದೂರದಲ್ಲಿದೆಯೋ ಅದಕ್ಕೆ ಸುಮಾರು 2 ಪಟ್ಟು ದೂರದಲ್ಲಿದೆ. ಇದಾದ ಮೇಲೆ ಸೌರವ್ಯೂಹದ 7ನೇ ಗ್ರಹವಾದ ಯುರೇನಸ್ ಬರುತ್ತೆ. ಇದು ಸೂರ್ಯನಿಂದ 285 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ಸೌರವ್ಯೂಹದ ಹೊರಭಾಗದಲ್ಲಿ ಕಂಡು ಬರುವಂತಹ ದೂರಗಳು ನಾವು ದಿನನಿತ್ಯ ಜೀವನದ ದೃಷ್ಟಿಯಿಂದ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಇದಾದ ಮೇಲೆ ನೆಪ್ಚೂನ್, ಸೌರವ್ಯೂಹದ 8ನೆಯ ಹಾಗೂ ಕೊನೆಯ ಗ್ರಹ, ಇದು ಸೂರ್ಯನಿಂದ 485 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ನಾವಿರೋದು 15 ಕೋಟಿ ಕಿಲೋಮೀಟರ್ಗಳು. ನಮಗಿಂತ ಹತ್ತಿರ ಇರುವಂತಹವು ಮರ್ಕ್ಯುರಿ ಮತ್ತು ವೀನಸ್, ಅಂದರೆ ಬುಧ ಮತ್ತು ಶುಕ್ರ ಗ್ರಹ ಇನ್ನೂ ಕಡಿಮೆ ದೂರದಲ್ಲಿದೆ ಇವೆ. ಮತ್ತು ಹೊರಭಾಗದ ಗ್ರಹಗಳು, ಸೌರವ್ಯೂಹದ ಹೊರಭಾಗದ ಗ್ರಹಗಳಂತೂ ತುಂಬ ದೂರದಲ್ಲಿವೆ ಅಂತ ಹೇಳ್ಬೋದು, ಭೂಮಿ ಇರುವ ದೂರಕ್ಕೆ ಹೋಲಿಸಿದಲ್ಲಿ ಸೂರ್ಯನಿಂದ. ಇವಾಗ ಸೌರವ್ಯೂಹದಲ್ಲಿರುವಂತಹ 8 ಗ್ರಹಗಳನ್ನು 2 ಗುಂಪುಗಳಾಗಿ ಸ್ಥೂಲವಾಗಿ ನಾವು ವಿಭಾಗಿಸಬಹುದು. ಮೊದಲನೇ 4 ಗ್ರಹಗಳು ಮರ್ಕ್ಯುರಿ ಅಂದರೆ ಬುಧ ಗ್ರಹ, ಶುಕ್ರ ಗ್ರಹ ವೀನಸ್, ಅರ್ತ್ ಭೂಮಿ ಮತ್ತು ಮಂಗಳ ಮಾರ್ಸ್. ಈ 4 ಗ್ರಹಗಳನ್ನು ನಾವು ಭೂಗ್ರಹಗಳು ಅಂದರೆ ಟೆರೆಸ್ಟ್ರಿಯಲ್ ಪ್ಲ್ಯಾನೆಟ್ಸ್ ಅಂತ ಕರೀಬೋದು. ಈ 4 ಗ್ರಹಗಳು ಅವುಗಳ ಮೇಲ್ಮೈ ಅಂದರೆ ಸರ್ಫೇಸ್ ಘನ ರೂಪದಲ್ಲಿದೆ. ಇದಾದ ಮೇಲೆ ಬರುವಂತಹ ಗುರು, ಜೂಪಿಟರ್, ಶನಿ, ಸ್ಯಾಟರ್ನ್, ಯುರೇನಸ್ ಮತ್ತು ನೆಪ್ಚೂನ್, ಇವು ಅನಿಲ ರೂಪದಲ್ಲಿರುವಂತಹ ಗ್ರಹಗಳು. ಇವುಗಳ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಘನರೂಪದ ನೆಲ ಅನ್ನೋದೇ ಇಲ್ಲ. ಅಲ್ಲಿ ನೋಡಿ ಯಾವ ರೀತಿಯ ಸೋಜಿಗಮಯವಾದದ್ದು ನಮ್ಮ ಸೌರವ್ಯೂಹ, ಇದರಲ್ಲೇ ಗೊತ್ತಾಗುತ್ತೆ. ಇವಾಗ ಈ ರೀತಿ ಗ್ರಹಗಳ ರಚನೆ, ಗ್ರಹಗಳು ಇರುವ ದೂರ, ಇದು ಸೌರವ್ಯೂಹದಲ್ಲಿ ಈ ರೀತಿ ಇದೆ. ಇವಾಗ ಸೌರವ್ಯೂಹದ ಒಳಭಾಗದಲ್ಲಿರುವ ಭೂಗ್ರಹಗಳಲ್ಲಿ ಒಂದಾದ, ಅಂದರೆ ಟೆರೆಸ್ಟ್ರಿಯಲ್ ಪ್ಲ್ಯಾನೆಟ್ಸ್ನಲ್ಲಿ ಒಂದಾದ ಬುಧ ಗ್ರಹ ಅಂದರೆ ಮರ್ಕ್ಯುರಿ ಬಗ್ಗೆ ತಿಳ್ಕೊಳ್ಳೋಣ. ಇದು ಒಂದು ಅತ್ಯಂತ ಕುತೂಹಲಕಾರಿಯಾದ ಗ್ರಹ. ಇದು ಈ ಬುಧ ಗ್ರಹ ಅಂದರೆ ಮರ್ಕ್ಯುರಿ, ನಾನು ಮೊದಲೇ ಹೇಳಿದ ಹಾಗೆ ಸೂರ್ಯನಿಂದ ಸುಮಾರು 6 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ, ಸರಾಸರಿ ದೂರದಲ್ಲಿದೆ, ಆ್ಯಾವ್ರೇಜ್ ಅಂತ ಅಂದ್ಕೋಬೋದು. ಇದು ಸೂರ್ಯನನ್ನು ಒಮ್ಮೆ ಸುತ್ತುವುದಕ್ಕೆ 88 ದಿನಗಳ ಕಾಲ ತಗೊಳ್ಳುತ್ತೆ. ಭೂಮಿ ಇದಕ್ಕೆ ಹೋಲಿಸಿದಲ್ಲಿ ಸೂರ್ಯನನ್ನು ಒಂದು ಬಾರಿ ಸುತ್ತೋದಕ್ಕೆ 365 ದಿನಗಳ ಕಾಲ ತಗೊಳ್ಳುತ್ತೆ. ಇದನ್ನೇ ನಾವು 1 ವರ್ಷ ಅಂತೀವಿ. 1 ವರ್ಷಕ್ಕೊಮ್ಮೆ ಭೂಮಿ ಸೂರ್ಯನನ್ನು ಸುತ್ತುತ್ತೆ. ಆದರೆ 1 ವರ್ಷ ಅನ್ನೋದು ಬುಧಗ್ರಹಕ್ಕೆ ಸಂಬಂಧಿಸಿದಂತೆ ಕೇವಲ 88 ದಿನಗಳು. ಯಾಕಂದರೆ ಅದು ಸೂರ್ಯನಿಗೆ ಹತ್ತಿರ ಇರೋದರಿಂದ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಅಲ್ಲಿ ಜಾಸ್ತಿ ಇರುತ್ತೆ. ಹೀಗಾಗಿ ಗ್ರಹವೊಂದು ಅತ್ಯಂತ ವೇಗವಾಗಿ ಸುತ್ತಬೇಕಾಗತ್ತೆ. ಮರ್ಕ್ಯುರಿ ಅಥವಾ ಬುಧಗ್ರಹ ಎಷ್ಟು ವೇಗವಾಗಿ ಸೂರ್ಯನ ಸುತ್ತುತ್ತಾ ಇದೆ ಅಂದರೆ ಕೇವಲ ಸೆಕೆಂಡಿಗೆ 29 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಸುತ್ತುತ್ತಾ ಇದೆ. ಅಪಾರವಾದ ವೇಗದಲ್ಲಿ ಸುತ್ತುತ್ತಾ ಇದೆ. ಇದು ಮರ್ಕ್ಯುರಿಗೆ ಸಂಬಂಧಿಸಿದ 1 ವರ್ಷ 88 ದಿನ ಅಂತ ತಿಳ್ಕೊಂಡಾಯಿತು. ಇವಾಗ ಮರ್ಕ್ಯುರಿ ಮೇಲೆ 1 ದಿನ ಅಂದರೆ ಬುಧಗ್ರಹದ ಮೇಲೆ 1 ದಿನ ಅನ್ನೋದು, ಅಂದರೆ ದೂರದ ನಕ್ಷತ್ರಗಳಿಂದ ನಾವು ನೋಡಿದರೆ ಅದು ತನ್ನ ಅಕ್ಷದ ಸುತ್ತ ಒಮ್ಮೆ ಸುತ್ತೋದಕ್ಕೆ ಎಷ್ಟು ಕಾಲ ತಗೊಳುತ್ತೆ ಅಂತ ಅಂದ್ಕೊಂಡ್ರೆ ಅದು ಕೇವಲ ಭೂಮಿಯ 59 ದಿನಗಳಿಗೆ ಸಮ.
ಒಂದು ವರ್ಷ ಅಲ್ಲಿ 88 ದಿವಸ ಆದರೆ ಒಂದು ದಿನ ಅನ್ನೋದು ಭೂಮಿಯ ಮೇಲಿನ 59 ದಿನಗಳಿಗೆ ಸಮ. ಹಾಗಾಗಿ ಒಂದು ವರ್ಷದ 3/2 ಭಾಗದಷ್ಟು ಒಂದು ದಿನ ಇರುತ್ತೆ ಅಲ್ಲಿ. ಭೂಮಿ ಮೇಲೆ ಈ ಥರ ಇದೆಯಾ? ಇಲ್ಲ. ಭೂಮಿ ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ 365 ದಿನ ತೊಗೊಳುತ್ತೆ. ಆದರೆ ತನ್ನ ಅಕ್ಷದ ಸುತ್ತ ಒಮ್ಮೆ ಸುತ್ತೋಕ್ಕೆ 24 ಗಂಟೆ ಒಂದೇ ದಿನ ತೊಗೊಳುತ್ತೆ. 365 ದಿನ ಒಂದು ದಿನ. ಆದರೆ ಬುಧಗ್ರಹದ ಮೇಲೆ 88 ದಿನ ಒಮ್ಮೆ ಸೂರ್ಯನನ್ನು ಸುತ್ತೋದಕ್ಕೆ, ತನ್ನ ಅಕ್ಷದ ಸುತ್ತ ಒಮ್ಮೆ ಸುತ್ತೋದಕ್ಕೆ ದಿನ ಅಂದರೆ 59 ಭೂಮಿಯ ದಿನಗಳು. ನೋಡಿ ಯಾವ ರೀತಿ ಇದೆ. ಇದು ಅತ್ಯಂತ ಸೋಜಿಗಮಯವಾದದ್ದು ಅನ್ನೋದು ಬುಧಗ್ರಹಕ್ಕೆ ಸಂಬಂಧಿಸಿದಂತೆ ಇದೆ. ಇದಾದ ಮೇಲೆ ಬುಧಗ್ರಹಕ್ಕೆ ಸಂಬಂಧಿಸಿದಂತೆ ಇನ್ನೂ ಅನೇಕ ಕುತೂಹಲಕಾರಿ ಅಂಶಗಳಿದೆ. ಸೌರವ್ಯೂಹದ ಗ್ರಹಗಳಲ್ಲೇ ಬುಧಗ್ರಹ ಅತ್ಯಂತ ಚಿಕ್ಕದಾದ ಗ್ರಹ. ನಮ್ಮ ಭೂಮಿಯ ವ್ಯಾಸ ಅಥವಾ ಡಯಾಮೀಟರ್ ಸುಮಾರು 13,000 ಕಿಲೋಮೀಟರ್ಗಳಿದ್ದರೆ ಬುಧಗ್ರಹದ ವ್ಯಾಸ ಸುಮಾರು 4,900 ಕಿಲೋಮೀಟರ್ಗಳಿದೆ ಅಷ್ಟೆ. ಹೀಗಾಗಿ ಅದು ಭೂಮಿಗಿಂತ ಅರ್ಧಕ್ಕಿಂತ ಸಣ್ಣದಾದ ಒಂದು ಗ್ರಹ. ಇದು ಇದರ ಮಾಸ್ ಅಂದರೆ ಇದರಲ್ಲಿರುವಂತಹ ಒಟ್ಟು ಪದಾರ್ಥಗಳು ಅಷ್ಟೇ ಭೂಮಿಗಿಂತ ಸಾಕಷ್ಟು ಕಡಿಮೆ ಇದೆ. ಹೀಗಾಗಿ ನಾವು ಬುಧಗ್ರಹದ ಮೇಲೆ ಏನಾದರೂ ನಿಂತರೆ, ನಾವು ಭೂಮಿಯ ಮೇಲೆ 100 ಕಿಲೋಗ್ರಾಮ್ ತೂಗಿದಲ್ಲಿ ಬುಧಗ್ರಹದ ಮೇಲೆ ಕೇವಲ 38 ಕಿಲೋಗ್ರಾಮ್ ತೂಗ್ತೀವಿ ಅಷ್ಟೆ. ನೋಡಿ, ಇದು ಒಂದು ಕುತೂಹಲಕಾರಿಯಾದ ಅಂಶ. ಮಾನವ ಬುಧಗ್ರಹವನ್ನು ಸಾವಿರಾರು ವರ್ಷಗಳಿಂದಲೂ ಗಮನಿಸಿದ್ದಾನೆ. ಬುಧಗ್ರಹದ ಬಗ್ಗೆ ಹೆಚ್ಚಿನ ಮಾಹಿತಿ ದೊರಕದಿದ್ದರೂ ಸಾವಿರಾರು ವರ್ಷಗಳಿಂದ ಈ ಒಂದು ಆಕಾಶಕಾಯ ಇದೆ ಅನ್ನೋದನ್ನು ಗಮನಿಸಿದ. ಇದನ್ನು ಪ್ರಾಚೀನರು 2 ಬೇರೆ ಬೇರೆ ಆಕಾಶಕಾಯಗಳು ಅಂತ, ಯಾಕಂದರೆ ಕೆಲವು ವೇಳೆ ಇದು ಬೆಳಗಿನ ಹೊತ್ತಿನಲ್ಲಿ ಕಾಣಿಸ್ಕೊಳ್ಳುತ್ತೆ, ಮತ್ತು ಕೆಲವು ವೇಳೆ ಮುತ್ಸಂಜೆ ಹೊತ್ತಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಮುಂಜಾವು ಅಥವಾ ಮುತ್ಸಂಜೆ ವೇಳೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಯಾಕಂದರೆ ನೋಡಿ, ಇದು ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚೆ, ಆಮೇಲೆ ಸೂರ್ಯಾಸ್ತವಾದ ನಂತರ ಸುಮಾರು ಹೆಚ್ಚೆಂದರೆ 2 ಗಂಟೆ ಕಾಲ ಕಾಣಿಸ್ಕೊಳ್ಳುತ್ತೆ ಅಷ್ಟೆ. ಹೀಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಆದರೆ ಇದು ಸೂರ್ಯನಿಗೆ ಅತಿ ಹತ್ತಿರದಲ್ಲಿ ಇರೋದರಿಂದ ಇದು ಬಹಳ ವೇಗವಾಗಿ ಚಲಿಸುತ್ತೆ ಅಲ್ವಾ. ಈ ಕಾರಣದಿಂದಾಗಿ ಪ್ರಾಚೀನ ರೋಮನ್ನರು ತಮ್ಮ ಮೆಸೆಂಜರ್ ಗಾಡ್ ಅಂತ, ದೂತ ಅಂತೇನು ಹೇಳ್ತೀವಿ, ಆ ದೂತ ದೇವತೆಯ ಹೆಸರನ್ನೇ ಕೊಟ್ಟರು. ಬಹಳ ತೌಲನಿಕವಾಗಿ ಬೇಗ ಆಗಸದಲ್ಲಿ ಚಲಿಸ್ತಾ ಇದ್ದಿದ್ದರಿಂದ ಇತರ ಬೆಳಕಿನ ಚುಕ್ಕಿಗಳಿಗೆ, ಗ್ರಹಗಳಿಗೆ ಹೋಲಿಸಿದಲ್ಲಿ ಇದಕ್ಕೆ ಮೆಸೆಂಜರ್ ಅಂದರೆ ತಮ್ಮ ಒಂದು ದೇವತೆಯ ಹೆಸರನ್ನು, ದೂತ ದೇವತೆಯ ಹೆಸರನ್ನು ಕೊಟ್ಟರು. ಇದು ನಿಜವಾಗಲೂ ಯಾವ ರೀತಿ ಇದೆ, ಈ ಗ್ರಹದ ಮೇಲಿನ ಪರಿಸ್ಥಿತಿ ಏನು, ಇದು ಗೊತ್ತೇ ಆಗ್ತಾ ಇರಲಿಲ್ಲ. ತುಂಬ ದಿವಸ ಇದು ಗೊತ್ತಿರಲಿಲ್ಲ. ಆದರೆ ಇದು ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ 88 ದಿವಸ ತಗೊಳುತ್ತೆ ಅಂತ ಗೊತ್ತಿತ್ತು. ಆದರೆ ತನ್ನ ಅಕ್ಷದ ಸುತ್ತ ಸುತ್ತೋದಕ್ಕೆ ಎಷ್ಟು ದಿವಸ ತಗೊಳುತ್ತೆ ಅನ್ನೋದು ಹೆಚ್ಚಿನ ಮಾಹಿತಿ ಸುಮಾರು 1960ರವರೆಗೂ ಇರಲಿಲ್ಲ ಅನ್ಬೋದು ಸುಮಾರಿಗೆ. ಯಾಕಂದರೆ ಆ ವಿಜ್ಞಾನಿಗಳು ಏನು ಭಾವಿಸಿದ್ರು ಅಂದರೆ, ನಮ್ಮ ಸುತ್ತ ಚಂದ್ರ ಹೆಂಗೆ ಸುತ್ತಾನೋ ಭೂಮಿಯ ಸುತ್ತ ಚಂದ್ರ ಸುತ್ತಾನೆ, ಭೂಮಿಯನ್ನು ಒಮ್ಮೆ ಚಂದ್ರ ಸುತ್ತೋದಕ್ಕೆ 27.3 ದಿವಸ ತೊಗೊಂಡ್ರೆ ತನ್ನ ಅಕ್ಷದ ಸುತ್ತ ಸುತ್ತೋದಕ್ಕೂ 27.3 ದಿವಸನೇ ತಗೊಳ್ತಾನೆ. ಆ ರೀತಿ ಮರ್ಕ್ಯುರಿ ಅಂದರೆ ಬುಧಗ್ರಹ ಕೂಡ ಸೂರ್ಯನನ್ನು ಸುತ್ತಕ್ಕೆ ಒಮ್ಮೆ 88 ದಿವಸ ತೊಗೊಳುತ್ತೆ, ತನ್ನ ಅಕ್ಷದ ಸುತ್ತಕ್ಕೂ 88 ದಿವಸ ತೊಗೊಳುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಸರಿಯಲ್ಲ ಅಂತ ಗೊತ್ತಾಯಿತು. ರೇಡಾರ್ ತಂತ್ರಜ್ಞಾನದ ಮೂಲಕ ಇದಕ್ಕೆ ಏನು ಅಂತರಿಕ್ಷ ನೌಕೆಗಳು ಹೋಗೋಕ್ಕೆ ಮುಂಚೆನೇ ಇದು ತಿಳಿದಿತ್ತು. ಭೂಮಿಯ ಮೇಲಿನ ರೇಡಾರ್ ಉಪಕರಣಗಳ ಮೂಲಕ ಬುಧಗ್ರಹ ಸೂರ್ಯನನ್ನು ಸುತ್ತಕ್ಕೆ 88 ದಿವಸ ಆದರೆ ತನ್ನ ಅಕ್ಷದ ಸುತ್ತ ಒಮ್ಮೆ ಸುತ್ತೋದಕ್ಕೆ 59 ದಿವಸ ತಗೊಳುತ್ತೆ ಅಂತ ವಿಜ್ಞಾನಿಗಳು ಆ ತೀರ್ಮಾನಕ್ಕೆ ಬಂದರು. ಆದರೆ ಅಂತರಿಕ್ಷ ಯುಗ 1957 ಅಕ್ಟೋಬರ್ 4ರಂದು ಅದು ಉದಯಿಸಿತು ಅಲ್ವಾ. ಸ್ಪುಟ್ನಿಕ್ 1ರ ಉಡಾವಣೆಯೊಂದಿಗೆ, ಅಂದರೆ ಭೂಮಿಯ ಮೊದಲ ಕೃತಕ ಉಪಗ್ರಹದ ಉಡಾವಣೆಯೊಂದಿಗೆ. ಅದಾದ ಮೇಲೆ ಬುಧಗ್ರಹದ ಹತ್ರ ಅಂತರಿಕ್ಷ ನೌಕೆಯೊಂದನ್ನು ಹಾರಿಬಿಡಬೇಕು ಅಂತ ಅಂದ್ಕೊಂಡ್ರೂ ಅದು ಸುಲಭವಾಗಲಿಲ್ಲ. ಮೊದಲು ವಿಜ್ಞಾನಿಗಳಿಗೆ
ವಿಜ್ಞಾನಿಗಳ ಅನ್ವೇಷಣೆಗೆ ಸಿಕ್ಕಿದ್ದು ಶುಕ್ರಗ್ರಹ ವೀನಸ್, ಅದಾದ ಮೇಲೆ ಮಂಗಳ ಗ್ರಹ, ಅದಾದ ಮೇಲೆ ದೂರದ ಗುರುಗ್ರಹಕ್ಕೂ ಕಳಿಸಿದ್ರು. ಆದರೆ ಬುಧಗ್ರಹದ ಹತ್ರ ಬುಧಗ್ರಹ 4ನೆಯ ಗ್ರಹ ವಿಜ್ಞಾನಿಗಳ ಅನ್ವೇಷಣೆಗೆ ಗುರಿಯಾದದ್ದು ಅಂತರಿಕ್ಷ ನೌಕೆಗಳ ಮೂಲಕ. ಯಾಕಂದರೆ ಬುಧಗ್ರಹ ಸೂರ್ಯನಿಗೆ ಅತಿ ಹತ್ತಿರ ಇರೋದರಿಂದ ಅಲ್ಲಿಗೆ ನೌಕೆನ ಕಳಿಸೋದು ಬಹಳ ಕಷ್ಟ. ಉಷ್ಣತೆಯ ದೃಷ್ಟಿಯಿಂದ, ಜೊತೆಗೆ ಅದು ಬಹಳ ವೇಗವಾಗಿ ಸುತ್ತುತ್ತಾ ಇರೋದರಿಂದ ಭೂಮಿಯ ವೇಗವನ್ನು ತಪ್ಪಿಸಿಕೊಂಡು ಆ ನಂತರ ಹೋಗೋದು ತುಂಬ ಕಷ್ಟ. ಹಾಗಾಗಿ 1973ರಲ್ಲಿ ಒಂದು ಅಂತರಿಕ್ಷ ನೌಕೆನ ಮ್ಯಾರಿನರ್ 10 ಅನ್ನುವಂತಹ ಅಂತರಿಕ್ಷ ನೌಕೆನ ಉಡಾಯಿಸಲಾಯಿತು. ಅದು ಬುಧಗ್ರಹವನ್ನು ಸುತ್ತೋದಕ್ಕೆ ಹೋಗಲಿಲ್ಲ, ಬುಧಗ್ರಹದ ಸಮೀಪದಲ್ಲಿ 3 ಸಲ ಹಾದು ಹೋಯಿತು. 3 ಸಲ ಹಾದು ಹೋಯಿತು ಅಂದರೆ ಅದು ಒಂದು ಕೃತಕ ಗ್ರಹದ ಥರ ವರ್ತಿಸ್ತಾ ಇತ್ತು. ಹಾಗೆ ಯಾಕೆಂದರೆ ಅದು ಮ್ಯಾರಿನರ್ 10 ಅನ್ನುವಂತಹ ಒಂದು ನೌಕೆ ಸೂರ್ಯನನ್ನು ಸುತ್ತುತ್ತಾ ಇತ್ತೇ ಹೊರತು ಬುಧಗ್ರಹವನ್ನು ಸುತ್ತಲಿಲ್ಲ. ಆದರೆ ತಾನು ಸೂರ್ಯನನ್ನು ಸುತ್ತುವ ನಡುವೆ ಬುಧಗ್ರಹದ ಸಮೀಪದಲ್ಲಿ ಹಾದು ಹೋಯಿತು. ಆವಾಗ ಅದು ಕಳುಹಿಸಿದ ಮಾಹಿತಿಯಿಂದ ವಿಜ್ಞಾನಿಗಳಿಗೆ ಸೋಜಿಗವಾಯಿತು ಅಂತ ಹೇಳ್ಬೋದು. ಯಾಕಂದರೆ ಅದುವರೆಗೂ ಬುಧಗ್ರಹದ ಮೇಲ್ಮೈ, ಬುಧಗ್ರಹ ನೋಡೋದಕ್ಕೆ ಯಾವ ಥರ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಭೂಮಿಯಿಂದ ಬೆಳಕಿನ ಚುಕ್ಕಿ ಥರ ಕಾಣಿಸುತ್ತೆ ಅಷ್ಟೆ. ಆದರೆ ಮ್ಯಾರಿನರ್ 10 74 ಹಾಗೂ 75ರಲ್ಲಿ 1975ರಲ್ಲಿ 3 ಸಲ ಹಾದು ಹೋಯಿತು ಬುಧಗ್ರಹದ ಹತ್ತಿರ. ಆಗ ಅದಕ್ಕೆ ಏನು ಕಾಣಿಸ್ತಪ್ಪ ಅಂದರೆ ಬುಧಗ್ರಹದ ಚಿತ್ರವನ್ನು ಅದು ಕಳಿಸಿದಾಗ, ಇದೇನಪ್ಪ ಇದು ಬಹುಮಟ್ಟಿಗೆ ಚಂದ್ರನ ಥರನೇ ಇದೆಯಲ್ಲ ನೋಡೋದಕ್ಕೆ, ಮೈ ತುಂಬ ಹೊಂಡಗಳನ್ನೇ ತುಂಬಿಕೊಂಡಿದೆ ಅಂತ ಯಾರೇ ನೋಡಿದವರಿಗೆ ಅನ್ನಿಸ್ತು. ಬುಧಗ್ರಹವನ್ನು ನಾವು ಮೊದಲ ಬಾರಿಗೆ ನೋಡಿದಾಗ ಬಹುಮಟ್ಟಿಗೆ ಇದೇನಿದು ಚಂದ್ರನೋ ಬುಧನೋ ಅಂತ ಅನಿಸುತ್ತೆ, ಆ ರೀತಿ ಕಾಣಿಸುತ್ತೆ. ಇದರ ಜೊತೆಗೆ ಮ್ಯಾರಿನರ್ 10 ನೌಕೆ ಮತ್ತೊಂದು ವಿಚಾರನ ಗುರುತಿಸ್ತು. ಬುಧಗ್ರಹದ ಮೇಲ್ಮೈ ಉಷ್ಣತೆ ಎಷ್ಟು ಅನ್ನೋದು. ನೋಡಿ, ನಮ್ಮ ಭೂಮಿಯ ಮೇಲೆ ಅಲ್ಪ ಸ್ವಲ್ಪ ಹೆಚ್ಚು ಉಷ್ಣತೆ ಆದರೆ ಬೇಸಿಗೆಗಾಲದಲ್ಲೇ ತುಂಬ ಉಷ್ಣತೆ ಆಯಿತು ಅಂತ ನಾವು ಅಂದ್ಕೋತೀವಿ. ಆದರೆ ಬುಧಗ್ರಹದ ಮೇಲಿನ ಉಷ್ಣತೆಯನ್ನು ನಾವು ತಿಳ್ಕೊಂಡ್ರೆ ಕೆಲಮಟ್ಟಿಗೆ ಮೈ ನಡುಗಿಸುವಂತಾಗತ್ತೆ, ಇನ್ನೊಂದು ದೃಷ್ಟಿಯಿಂದ ಮೈ ಮರಗಟ್ಟು ಹಂಗಾಗತ್ತೆ. ಯಾಕಂದರೆ ಸೂರ್ಯನ ಬೆಳಕಿನಲ್ಲಿರುವಂತಹ ಬುಧಗ್ರಹದ ಮೇಲಿನ ಉಷ್ಣತೆ ಕೇವಲ +425 ಡಿಗ್ರಿ ಸೆಂಟಿಗ್ರೇಡ್. ಇಲ್ಲೇನಾದರೂ ತಡ್ಕೊಳ್ಳೋಕ್ಕಾಗತ್ತಾ ನಾವು ಅಂಥದ್ದು? ಅದೇ ರೀತಿ ಸೂರ್ಯನಿಂದ ಆಚೆ ಮುಖ ಮಾಡಿರುವಂತಹ ರಾತ್ರಿಯ ಭಾಗ ಇದೆಯಲ್ಲ, ಅಲ್ಲಿರುವಂತಹ ಉಷ್ಣತೆ -183 ಡಿಗ್ರಿ ಸೆಂಟಿಗ್ರೇಡ್. ಇಂಥದ್ದನ್ನು ನಾವು ಭೂಮಿಯ ಮೇಲಿಂದ ಊಹಿಸೋದಕ್ಕೂ ಆಗಲ್ಲ. ಇದು ಆ ರೀತಿ ಇದ್ದಿದ್ದರಲ್ಲಿ ನಾವು ಜೀವಿಸೋಕ್ಕೆ ಆಗ್ತಾ ಇರಲಿಲ್ಲ, ಅಂತಹ ಪರಿಸ್ಥಿತಿ ಇರೋದು. ಹಾಗಾಗಿ ಈ ರೀತಿ ಪರಿಸ್ಥಿತಿ ನೋಡಿ ಬುಧಗ್ರಹದ ಮೇಲಿದೆ. ಸೂರ್ಯನನ್ನು ಸುತ್ತುವಂತಹ 8 ಗ್ರಹಗಳು, 8 ವಿವಿಧ ಬಗೆಯ ಲೋಕಗಳು. ಭೂಮಿ ಕೂಡ ನಾವು ಭೂಲೋಕ ಅಂತ ಹೇಳ್ತೀವಿ, ಅದೇ ರೀತಿ ಚಂದ್ರಲೋಕ ಅನ್ನೋ ಪದ ಇದೆ. ಆ ರೀತಿ ಪ್ರತಿಯೊಂದು ಗ್ರಹವು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರುವಂತಹ ಒಂದು ಲೋಕ. ಬುಧಗ್ರಹದ ಮೇಲಿನ ಉಷ್ಣತೆ ಈ ರೀತಿ ಇದೆ. ನಿಮ್ಮ ತೂಕ ಕೇವಲ 38 ಕಿಲೋಗ್ರಾಮ್, ಭೂಮಿ ಮೇಲೆ ಏನಾದರೂ 100 ಕಿಲೋಗ್ರಾಮ್ ತೂಗ್ತಿದ್ರೆ ಉಷ್ಣತೆ ತಡ್ಕೊಳ್ಳೋ ಹಂಗಿದ್ರೆ ನೋಡಿ, ಒಂದು ಕಡೆ +425 425, ಮತ್ತೊಂದು ಕಡೆ -183. ಉಸಿರಾಡೋದಕ್ಕೆ ಯಾವ ಗಾಳಿನೂ ಇಲ್ಲ. ಸೂರ್ಯ ಅಲ್ಲಿ ಕತ್ತೆತ್ತಿ ನೋಡಿದ್ರೆ ಇಲ್ಲಿಗಿಂತ 3 ಪಟ್ಟು ದೊಡ್ಡದಾಗಿ ಕಾಣಿಸ್ತಾನೆ. ಸೂರ್ಯನ ಪ್ರಖರತೆ ಅಂತೂ ತುಂಬ ಇರುತ್ತೆ, ನಾವು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಲ್ಲಿ ನೋಡಿ, ಯಾರಿಗಾದರೂ ಜೀವಿಸೋದಕ್ಕೆ ಅಲ್ಲಿ ಆಸಕ್ತಿ ಇರುತ್ತಾ ಅನ್ನೋದು ನಾವು ತಿಳ್ಕೋಬೇಕು. ಇಂತಹ ಒಂದು ಮಾಹಿತಿನ ನಮಗೆ ಮ್ಯಾರಿನರ್ 10 ನೌಕೆ ಒದಗಿಸಿತು. ಹಾಗಾಗಿ ಇವತ್ತು ನಮಗೆ ಹೆಚ್ಚಿನ ಮಾಹಿತಿ ಬುಧಗ್ರಹದ ಬಗ್ಗೆ ಸಿಕ್ಕಿರೋದು ಅಂತರಿಕ್ಷ ನೌಕೆಗಳಿಂದ. ಬುಧಗ್ರಹ ಏನು, ಯಾವುದೇ ಗ್ರಹದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿರೋದು ರೋಬಾಟ್ ಅಂತರಿಕ್ಷ ನೌಕೆಗಳ ಮೂಲಕ ಅಂತಲೇ ಹೇಳ್ಬೋದು. ಇದಾದ ಮೇಲೆ ಮತ್ತೊಂದು ವಿಚಾರ ಗೊತ್ತಾಗಿದ್ದು ಏನಪ್ಪ ಅಂದರೆ, ಮ್ಯಾರಿನರ್ 10 ನೌಕೆಯಿಂದ ಬುಧಗ್ರಹಕ್ಕೂ ಒಂದು ಕಾಂತಕ್ಷೇತ್ರ ಇದೆ ಅಂತ. ಭೂಮಿಗೂ ಒಂದು ಕಾಂತಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಅದು ನಮಗೆ ಅನೇಕ ಬಗೆಯ ರಕ್ಷಣೆಯನ್ನು ನೀಡುತ್ತೆ. ಆದರೆ ಬುಧಗ್ರಹಕ್ಕೆ ಆ ರೀತಿ ಒಂದು ಕಾಂತಕ್ಷೇತ್ರ ಇದೆ ಅನ್ನೋದು ಖಂಡಿತ ಗೊತ್ತಿರಲಿಲ್ಲ ಯಾರಿಗೂ. ಆದರೆ ನೋಡಿ, ಮ್ಯಾರಿನರ್ 10 ನೌಕೆ
ಅದನ್ನು ಗಮನಿಸ್ತು. ಇದರಲ್ಲಿ ಹೆಚ್ಚಿನ ಕಬ್ಬಿಣದ ಅಂಶ ಆ ಗ್ರಹದ ಒಳಗೆ ಇರೋದರಿಂದ, ಅದರ ಸಾಂದ್ರತೆ ಅಂದರೆ ಡೆನ್ಸಿಟಿ ಜಾಸ್ತಿ ಇರೋದರಿಂದ ಈ ರೀತಿ ಇರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಜೊತೆಗೆ ಮ್ಯಾರಿನರ್ 10 ನೌಕೆ ಬುಧಗ್ರಹದ ಒಟ್ಟು ಮೇಲ್ಮೆಯ ಅಂದರೆ ಟೋಟಲ್ ಸರ್ಫೇಸ್ ಅದರ 45% ಭಾಗವನ್ನು, ಅದರ ಚಿತ್ರವನ್ನು ತೆಗೀತು. ಇದಾದ ಮೇಲೆ ಆ ಗ್ರಹಕ್ಕೆ ಒಂದು ಅತ್ಯಂತ ತೆಳುವಾದ ವಾತಾವರಣ ಇದೆ ಅನ್ನೋದನ್ನು ಗುರುತಿಸ್ತು. ಅಲ್ಲಿಗೆ ಆ ನೌಕೆಯ ಕೆಲಸ ಮುಗೀತು. ಇದಾದ ಮೇಲೆ ಮತ್ತೊಂದು ನೌಕೆ ಅಲ್ಲಿಗೆ ಹೋಗಿದ್ದೇನೆ ಸುಮಾರು 30 ವರ್ಷಗಳ ನಂತರ. 2004ರಲ್ಲಿ ಅಮೇರಿಕಾ ಮೆಸೆಂಜರ್ ಅನ್ನುವಂತಹ ಒಂದು ನೌಕೆನ ಬುಧಗ್ರಹದ ಹತ್ರ ಉಡಾಯಿಸಿತು. ಅದು ಅನೇಕ ಬಗೆಯ ಸರ್ಕಸ್ ಮಾಡಿ ಭೂಮಿ ಹಾಗೂ ಶುಕ್ರಗ್ರಹ ಹಾಗೂ ಬುಧಗ್ರಹದ ಗುರುತ್ವವನ್ನು ಒಂದು ಅನುಕೂಲಕರವಾಗಿ ಬಳಸಿಕೊಂಡು 2011ರಲ್ಲಿ ಬುಧಗ್ರಹದ ಕೃತಕ ಉಪಗ್ರಹವಾಯಿತು. ಆ ನಡುವೆ ಅದು ಬುಧಗ್ರಹದ ಅನ್ವೇಷಣೆಯನ್ನು ನಡೆಸಿ ಇಡೀ ಬುಧಗ್ರಹದ ಚಿತ್ರವನ್ನು ತೆಗೆದಿದೆ. ಅದರಲ್ಲೂ ಒಂದು ಅತ್ಯಂತ ದೊಡ್ಡದಾದ ಕಲೋರಿಸ್ ಬೇಸಿನ್ ಅನ್ನುವಂತಹ ಒಂದು ಪ್ರದೇಶದ ಚಿತ್ರ ತೆಗೆದಿದೆ. ಅದರ ಕಾಂತಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ದೊರಕಿಸಿಕೊಟ್ಟಿದೆ. ಜೊತೆಗೆ ಆ ಗ್ರಹದ ಧ್ರುವ ಪ್ರದೇಶದಲ್ಲಿ ನೋಡಿ, ಸೂರ್ಯನಿಗೆ ಹತ್ತಿರ ಇದ್ದರೂ ಆ ಗ್ರಹದ ಧ್ರುವ ಪ್ರದೇಶದಲ್ಲಿ ಮಂಜುಗಡ್ಡೆ ಇದೆ ಅನ್ನೋದನ್ನು ವರದಿನ ಮಾಡಿದೆ. ನೋಡಿ, ಇದು ಯಾರಿಗಾದರೂ ನಂಬೋದಕ್ಕಾಗತ್ತೆ? ಸೂರ್ಯನಿಗೆ ಅತಿ ಹತ್ತಿರ ಇರುವಂತಹ ಗ್ರಹದಲ್ಲಿ ಅದರ ಧ್ರುವ ಪ್ರದೇಶ ಏನು ಯಾವಾಗಲೂ ಸೂರ್ಯನ ಕಡೆ ಮುಖ ಮಾಡೋದೇ ಇಲ್ಲ. ಹಾಗಾಗಿ ಅದರಲ್ಲಿ ಆ ಹಿಮ ಇದೆ ಹಾಗೂ ಮಂಜುಗಡ್ಡೆ ಇದೆ ಅನ್ನೋದನ್ನು, ಜೊತೆಗೆ ಸಾವಯವ ಅಣುಗಳು ಅಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇದೆ ಅನ್ನೋದನ್ನು ಇದು ವರದಿ ಮಾಡಿದೆ. ಇದಾದ ನಂತರ ಈಗ ಬೆಪ್ಪಿ ಕೊಲಂಬೋ ಅನ್ನುವಂತಹ ಮತ್ತೊಂದು ನೌಕೆ ಮುಂದಿನ ವರ್ಷ ಬುಧಗ್ರಹದ ಕಕ್ಷೆಯನ್ನು ಅದು ಸಮೀಪಿಸ್ತಾ ಇದೆ. ಅದು ಬುಧಗ್ರಹದ ಮೇಲ್ಮೈ ಬಗ್ಗೆ, ವಾತಾವರಣದ ಬಗ್ಗೆ, ಅಲ್ಲಿರಬಹುದಾದ ಹಿಮದ ಬಗ್ಗೆ, ಧ್ರುವ ಪ್ರದೇಶದಲ್ಲಿ ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ಒದಗಿಸ್ತಾ ಇದೆ. ಆದರೆ ಒಂದೊಂದು ಅಂತರಿಕ್ಷ ನೌಕೆನೂ ಹೋಗಿ ಪ್ರತಿಯೊಂದು ಗ್ರಹನೂ ಅನ್ವೇಷಿಸಿದಂತೆ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ದೊರಕಿದ್ರೂ ಮತ್ತಷ್ಟು ಪ್ರಶ್ನೆಗಳು ಮಾನವನ ಮನದಲ್ಲಿ ಹುಟ್ಟುಕೊಳ್ಳುತ್ತೆ. ಇದನ್ನೇ ನಾವು ವಿಜ್ಞಾನ ಅನ್ನೋದು. ಹಾಗಾಗಿ ವಿಜ್ಞಾನ ಅನ್ನೋದು ನಿರಂತರವಾಗಿ ಮುಂದುವರಿತಾ ಇರುತ್ತೆ. ನಾವೆಲ್ಲ ತಿಳ್ಕೊಂಬಿಟ್ಟಿದ್ದೀವಿ ಅಂತಲ್ಲ, ಆದರೆ ನಾವು ಹೆಚ್ಚು ಕೆದಕ್ತಾ ಹೋದಂಗೆ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ, ಗ್ರಹಗಳಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ಹೆಚ್ಚು ಮಾಹಿತಿ ದೊರಕುವುದರೊಂದಿಗೆ ಹೆಚ್ಚು ಪ್ರಶ್ನೆಗಳು ಎದುರಾಗುತ್ತವೆ. ಹೀಗಾಗಿ ಬೆಪ್ಪಿ ಕೊಲಂಬೋ ನೌಕೆ ಮುಂದಿನ ವರ್ಷ ಬುಧಗ್ರಹವನ್ನು ತಲುಪಿದ ನಂತರ ಮತ್ತಷ್ಟು ಮಾಹಿತಿನ ಒದಗಿಸುತ್ತೆ ಅನ್ನೋದನ್ನು ನಾವು ಆಶಿಸೋಣ. ಹೀಗೆ ಬುಧಗ್ರಹದ ಅನ್ವೇಷಣೆ ಮುಂದುವರಿತಾನೇ ಇರುತ್ತೆ. ಬುಧಗ್ರಹ ಸೌರವ್ಯೂಹದ ಅತ್ಯಂತ ಪುಟ್ಟ ಗ್ರಹವಾದರೂ ಅದು ಯಾವ ರೀತಿ ಅಸ್ತಿತ್ವಕ್ಕೆ ಬಂದಿತು, ಯಾಕೆ ಅದಕ್ಕೆ ಪುಟ್ಟ ಗ್ರಹವಾದರೂ ಕಾಂತಕ್ಷೇತ್ರ ಇದೆ, ಬಹಳ ನಿಧಾನಕ್ಕೆ ಅಕ್ಷದ ಸುತ್ತುತ್ತೆ. ಚಿಕ್ಕ ಗ್ರಹ ಯಾತಕ್ಕೆ ಅದಕ್ಕೆ ಕಾಂತಕ್ಷೇತ್ರ ಇದೆ, ಯಾತಕ್ಕೆ ಅದು ಒಂದು ವಾತಾವರಣ ಇದೆ, ಅಲ್ಲಿ ಹೇಗೆ ಮಂಜುಗಡ್ಡೆ ಇದೆ, ಇದರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಮಾನವನಿಗೆ ಅಗತ್ಯ. ಇವತ್ತಲ್ಲ ನಾಳೆ ಆ ಕಡೆ ಹೋಗುವಂಥ ಅವಕಾಶ ಅವನಿಗೆ ದೊರಕಬೋದು. ದೊರಕಿದರೆ ಖಂಡಿತ ಮಾನವ ಕುತೂಹಲವನ್ನು ಹುಟ್ಟಿನಿಂದಲೇ ಮೈಗೂಡಿಸ್ಕೊಂಡಿರುವ ಮಾನವ ಈ ನಿಟ್ಟಿನಲ್ಲೂ ಮುಂದುವರಿತಾನೆ ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ. ಹಾಗಾಗಿ ಅನ್ವೇಷಣೆ ಅನ್ನೋದು ಮುಂದುವರಿತಾನೇ ಇರುತ್ತೆ. ಮಾನವ ಅದನ್ನು ಮುಂದುವರೆಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ.